ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ಇನ್ನೊಂದು ಫಾಸ್ಟ್ ಬೌಲಿಂಗ್ ಫ್ರಮ್ ಸ್ಕ್ರ್ಯಾಚ್ ಇನ್ನೊಂದು ಎಪಿಸೋಡ್ಗೆ ನಿಮಗೆಲ್ಲರಿಗೂ ವೆಲ್ಕಮ್ ಮಾಡ್ತಾ. ಸೊ ಒಂದು ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಆನ್ಲೈನಲ್ಲಿ ಕ್ರಿಕೆಟ್ ಹೆಂಗೆ ಕಲಿಯೋಕ್ಕಾಗುತ್ತೆ. ಫಾಸ್ಟ್ ಬೌಲಿಂಗ್ ಫ್ರಮ್ ಸ್ಕ್ರ್ಯಾಚಲ್ಲಿ ಆಲ್ರೆಡಿ ನಾವು 7 ದಿನ ಕಂಪ್ಲೀಟ್ ಮಾಡಿದ್ದೀವಿ, 8ನೇ ದಿನಕ್ಕೆ ಕಾಲಿಡ್ತಾ ಇದ್ದೀವಿ. ಸೊ ಈಗಲೂ ತುಂಬ ಜನಕ್ಕೆ ಇರೋದಂದರೆ ಆನ್ಲೈನಲ್ಲಿ ಹೇಗೆ ಕಲಿಯೋಕ್ಕಾಗುತ್ತೆ ಅಂತ. ಅವ್ರು ಖಂಡಿತ ನೀವು ಬರೀ ನೋಡೋದ್ರೆ ಖಂಡಿತ ಕಲಿಯೋಕ್ಕಾಗಲ್ಲ. ಅದನ್ನು ಹೇಳ್ಕೊಟ್ಟ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಇದು ನನ್ನ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಿರೋದು. ಸೊ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಏನಿತ್ತು, ನಾನು ಆನ್ಲೈನ್ ಪೇಡ್ ಏನು ಅನೌನ್ಸ್ ಮಾಡಿದೆ. ಸೊ ಅದು ನಿಮಗೆ ಒಂದು ಇನ್ಸ್ಟಾಗ್ರಾಮ್ ವೀಡಿಯೋದಲ್ಲಿ ಕೂಡ ಹೇಳಿದೆ. 2-3 ದಿವಸಗಳಿಂದ ನೀವು ನೋಡ್ತಿರ್ಬೋದು ಆನ್ಲೈನ್ ಕ್ರಿಕೆಟ್ ಕೋಚಿಂಗ್ಗೆ ಹೈ ರೇಟಿಂಗ್ ಸಿಗ್ತಿದೆ. ಅಂಥದ್ದು ಏನು ನಡೀತಿದೆ ಆನ್ಲೈನ್ ಕ್ರಿಕೆಟ್ ಕೋಚಿಂಗ್ ನಲ್ಲಿ. ಇಂಥ ಫಿಸಿಕಲ್ ಸ್ಪೋರ್ಟ್ಸ್ ಆದ ಕ್ರಿಕೆಟ್ನ ಕೂಡ ಆನ್ಲೈನ್ ಅಲ್ಲಿ ಹೇಗೆ ಕಲಿಯಕ್ಕೆ ಸಾಧ್ಯ? ಹೌದು, ನನಗೂ ಕೂಡ ಆ ಕ್ರಿಕೆಟ್ನ ಅರ್ಥ ಮಾಡಿಸೋದಕ್ಕಿಂತ ಈ ಆನ್ಲೈನ್ ಕೋಚಿಂಗ್ನ ಅರ್ಥ ಮಾಡಿಸೋದೇ ಕಷ್ಟ ಆಗಿರೋದು. ಈ ಆನ್ಲೈನ್ ಕ್ರಿಕೆಟ್ ಕೋಚಿಂಗ್ ಬಗ್ಗೆ ಎಷ್ಟು ಈಸಿಯಾಗಿ ತಿಳ್ಕೊಳ್ಳೋಕ್ಕಾಗುತ್ತೆ ಅಷ್ಟು ಈಸಿಯಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಮೊದಲನೇದಾಗಿ ಈ ಆನ್ಲೈನ್ ಕ್ರಿಕೆಟ್ ಕೋಚಿಂಗ್ಗೆ ಯಾಕೆ ಎಷ್ಟೊಂದು ಹೈ ರೇಟಿಂಗ್ ಸಿಗ್ತಿದೆ ಅನ್ನೋ ತಿಳ್ಕೊಳ್ಳೋಣ. ವಿಷಯ ಏನಪ್ಪಾ ಅಂದ್ರೆ, ಇಷ್ಟು ಡೀಟೇಲ್ ಆಗಿ ಯಾವುದೇ ಒಂದು ಕ್ರಿಕೆಟ್ ಕೋಚಿಂಗ್ ಸೆಂಟರ್ಗಳು ನಿಮಗೆ ಇಷ್ಟು ನೀಟಾಗಿ ಕೋಚಿಂಗ್ ನೀಡೋಕೆ ಸಾಧ್ಯನೇ ಇಲ್ಲ. ಇನ್ಫ್ಯಾಕ್ಟ್ ಪ್ರಾಕ್ಟಿಕಲ್ ಆಗಿ ನನಗೂ ಕೂಡ ಗ್ರೂಪ್ ಸೆಷನ್ಗಳಲ್ಲಿ ಇಷ್ಟೊಂದು ಡೀಟೇಲ್ ಆಗಿ ನಿಮ್ಗಳಿಗೆ ಕಲಿಸೋದಕ್ಕಾಗೋದಿಲ್ಲ. ಇದು ಆನ್ಲೈನ್ ಕ್ರಿಕೆಟ್ ಕೋಚಿಂಗ್ ನಲ್ಲಿ ಮಾತ್ರ ಸಾಧ್ಯ. ನನಗೆ ಹೇಳ್ಕೊಡಕ್ಕಾಗ್ಲಿ ಅಥವಾ ನಿಮಗೆ ಕಲಿಯಕ್ಕಾಗ್ಲಿ ಈ ಆನ್ಲೈನ್ ಕೋಚಿಂಗ್ ನ ತಂದಿರೋದೇ ಎಷ್ಟು ಸಿಂಪಲ್ ಆಗಿ ನಿಮಗೆ ಬೇಸಿಕ್ಸ್ ನ ಕಲ್ಸೋಕ್ಕಾಗುತ್ತೆ ಅಷ್ಟು ಸಿಂಪಲ್ ಆಗಿ ಕಲ್ಸೋದಕ್ಕೆ. ನಿಮಗೆ ಗೊತ್ತಿರ್ಬೋದು ಬೇಸಿಕ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಕ್ರಿಕೆಟ್ ನಲ್ಲಿ ಬೇಸಿಕ್ಸ್ ನಮ್ಮ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ನ ಬೇಸ್ ಆಗಿರುತ್ತೆ. ಸೊ ಬೇಸಿಕ್ ನ ಇಗ್ನೋರ್ ಮಾಡಕ್ ಹೋಗ್ಬೇಡಿ. ಕ್ರಿಕೆಟ್ ಆಗಲಿ ಎಜುಕೇಶನ್ ಆಗಲಿ ಬೇಸಿಕ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಕೇಳಿದ್ರೆ ಎಜುಕೇಶನ್ ಅಲ್ಲಿ ಯಾವ್ದು ಇಂಪಾರ್ಟೆಂಟ್ ಫೇಸ್ ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಾ? PUC, SSLC ಅಥವಾ ಪ್ರೈಮರಿ ಸ್ಕೂಲ್? ಅದೇ ಪ್ರೈಮರಿ ಸ್ಕೂಲ್ ನಮ್ಮ ಪ್ರಾಥಮಿಕ ಶಿಕ್ಷಣ. ನಮ್ಮ ಪ್ರಾಥಮಿಕ ಶಿಕ್ಷಣ ಸರಿಯಾಗಾದ್ರೆ ನಾವು 10th PUC ಲಿ ರಿಸಲ್ಟ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ರೀತಿ ಕ್ರಿಕೆಟ್ ನಲ್ಲಿ ನಮ್ಮ ಬೇಸಿಕ್ಸ್ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದ್ರ ಮೇಲೆ ನಮ್ಮ ಕ್ರಿಕೆಟ್ ಕೆರಿಯರ್ ನಿಂತಿರುತ್ತೆ. ಕ್ರಿಕೆಟ್ ನಲ್ಲಿ ಬೇಸಿಕ್ಸ್ ಸರಿ ಇಲ್ಲದೆ ಹೋದ್ರೆ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಖಂಡಿತ ಬರೋದಿಲ್ಲ. ನೀವು ಕ್ರಿಕೆಟ್ ನ ಎಷ್ಟು ವರ್ಷದಿಂದನೇ ಶುರು ಮಾಡಿರ್ಲಿ, ಇನ್ನೂ ಕೂಡ ನೀವು ಜೋನಲ್ಸ್ ಕೂಡ ಆಡಿಲ್ಲ ಅಂದ್ರೆ ನೀವು ಬೇಸಿಕ್ಸ್ ಬಗ್ಗೆ ವರ್ಕ್ ಮಾಡಲೇಬೇಕಾಗುತ್ತೆ. ಸೊ ನಿಮ್ಮ ಈ ಆನ್ಲೈನ್ ಕೋಚಿಂಗ್ ಪ್ಲಾಟ್ಫಾರ್ಮು ನಿಮಗೆ ಅಂತಾನೆ ಇರೋದು. ಇನ್ಸ್ಟಾಗ್ರಾಮಲ್ಲಿ ಈ ಆನ್ಲೈನ್ ಕೋಚಿಂಗ್ನ ಎಕ್ಸ್ಪ್ಲೇನ್ ಮಾಡೋದೇ ತುಂಬ ಕಷ್ಟ ಆಗಿರೋದು ಅಂತ. ಸೊ ಹೆಂಗೆ ಕಲಿಯೋಕ್ಕಾಗುತ್ತೆ ಅಂತ. ಸೊ ಎಲ್ರಿಗೂ ಹಂಗೆ ಇರುತ್ತೆ. ಸೊ ಈಗ ನೀವು ಕ್ರಿಕೆಟಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸಕ್ಸಸ್ ಅಂದರೆ ಎಷ್ಟು ದೊಡ್ಡ ಮಟ್ಟದದು ಅಂತ. ಸೊ ಅಲ್ಲಿಗೆ ನಾವು ರೀಚ್ ಆಗಬೇಕು ಅಂದರೆ ಪ್ರತಿಯೊಂದನ್ನು ನಾವು ಯೂಟಿಲೈಸ್ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ ನಿಮಗೆ ಆನ್ಲೈನ್ ಕ್ರಿಕೆಟ್ ಕೋಚಿಂಗಲ್ಲಿ ಇಲ್ಲಿ ಮಾತ್ರ ಹೇಳೋಕ್ಕೆ ಸಾಧ್ಯ ನನಗೆ. ಸೊ ನೀವು ಪ್ರಾಕ್ಟಿಕಲ್ ಆಗಿ ನನ್ನ ಹತ್ರ ಕೋಚಿಂಗ್ ಬಂದ್ರೂ ಇಷ್ಟೊಂದು ಡೀಟೇಲ್ ಆಗಿ ಇಷ್ಟೊಂದು ಏನಂತಾರೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಕಲ್ಸೋಕ್ಕಾಗಲ್ಲ. ಯಾಕೆಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, 100 ಜನ ಇದ್ದಾರೆ ಅಂದರೆ ಸೊ 100 ಜನಕ್ಕೂ ಒಂದೊಂದು ಪ್ರಾಬ್ಲಮ್ ಇರುತ್ತೆ. ಸೊ ಇದನ್ನು ಕರೆಕ್ಟಾಗಿ ಮಾಡಿಕೊಂಡ್ರೆ ಸೊ ನನಗೂ ಕೂಡ ಯೂಸ್ಫುಲ್ ಆಗುತ್ತೆ ಮುಂದೆ ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ. ಸೊ ನಿಮಗೆ ಆಲ್ರೆಡಿ ಇದ್ರ ಬಗ್ಗೆ ಎಲ್ಲ ಗೊತ್ತಿದ್ದರೆ ಸೊ ನನ್ನ ಕೆಲಸ ಇನ್ನೂ ಈಸಿ ಆಗ್ತಾ ಹೋಗುತ್ತೆ. ನಿಮಗೆ ಕರೆಕ್ಟ್ ಮಾಡೋದಕ್ಕೆ ಅಥವಾ ಸರಿ ಮಾಡೋದಕ್ಕೆ ಅಥವಾ ಮುಂದೆ ನಿಮಗೆ ಏನು ಚೇಂಜ್ ಮಾಡಿದ್ರೆ ಏನು ಬೆಟರ್ ಆಗ್ಬೋದು ಅದೆಲ್ಲ ನನಗೆ ಮುಂದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಆ ಕಾರಣಕ್ಕೆ ಇದನ್ನು ಸೀರಿಯಸ್ಸಾಗಿ ನೀಟಾಗಿ ಕಲೀರಿ ಅಂತ ಹೇಳೋದು. ಸೊ ಇದೇ ಎಂಡು ಇದೇ ಬಿಗಿನಿಂಗ್ ಅಂತಲ್ಲ, ಇದು ಒಂದು ಸ್ಮಾಲ್ ಥಿಂಗ್ ಅಷ್ಟೇ. ಸೊ ಇದನ್ನು ನಾವು ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ದೊಡ್ಡದಾಗಿ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಹೇಳಿ ನೋಡೋಣ. ಸೊ ಕಲಿಬೇಕು ಅಂತ ಇದ್ದರೆ ಪ್ರತಿಯೊಂದೂ ನೀವು ಕಲಿಲೇಬೇಕಾಗುತ್ತೆ. ಪ್ರತಿಯೊಂದು ಸ್ಮಾಲ್ ಯಾರಿಂದನಾದರೂ ಬಂದು ಸರಿ. ಸೊ ಅದು ನಿಮ್ಗೆ ಕ್ರಿಕೆಟ್ಗೆ ಅಥವಾ ಲೈಫ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಿದೆಯಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾರು ಬೇಕಂದ್ರೆ ಕಲಿಬೋದು. ಒಂದು ಚಿಕ್ಕ ಹುಡುಗನಿಂದ ಖಂಡಿತ ನಾವು ಕೂಡ ಕಲಿತೀವಿ. ಸೊ ಅವನೇನೋ ಒಂದು ಕ್ವಶನ್ ಕೇಳೋದ್ರಿಂದ, ಆ ಚಿಕ್ಕ ಮಗು ಕ್ವಶನ್ ಕೇಳೋದ್ರಿಂದ ನಮಗೆ ಇದ್ರ ಬಗ್ಗೆ ಥಾಟ್ ಹೋಗ್ದೇ ಇರ್ಬೋದು. ಸೊ ಅದಕ್ಕಾಗಿ ಪ್ರತಿಯೊಂದು ರೀತಿಯಲ್ಲಿ ಪ್ರತಿಯೊಬ್ಬರತ್ರನೂ ನಾವು ಕಲಿತಾನೆ ಇರ್ತೀವಿ. ಒಂದೊಂದು ಸ್ಮಾಲ್ ಥಿಂಗ್ಸೇ ತುಂಬ ದೊಡ್ಡ ಡಿಫ್ರೆನ್ಸ್ ಮಾಡೋದು. ಇನ್ನು ಯಾರಿಗೂ ಏನು ಅರ್ಥನೇ ಆಗ್ತಿಲ್ಲ ಇನ್ನು ಆನ್ಲೈನ್ ಕ್ರಿಕೆಟ್ ಕೋಚಿಂಗ್ ಆದರೆ ನೀವು ನೋಡ್ಬೋದು ರಿಸಲ್ಟು. ಸೊ ವ್ಯೂಸ್ ಎಷ್ಟು 600, 700. ಸೊ ಆ ರೀತಿ ಬರ್ತಾಯಿದೆ. ಸೊ ಅದು ನನಗೆ ಗೊತ್ತು, ನಮ್ಮವ್ರಿಗೆ ಅಷ್ಟು ಬೇಗ ಅರ್ಥ ಆಗೋಲ್ಲ. ಸೊ ಅವ್ರಿಗೆ ಟೈಮ್ ತೊಗೊಳುತ್ತೆ. 1-2 ವರ್ಷ ಬಿಟ್ಟು ಅವ್ರು ಬಂದರೆ ಇದೇ ವೀಡಿಯೋಸ್ಗೆ ಸೊ ಅವ್ರಿಗೆ ಲಾಸ್ ಅಷ್ಟೇ. ಅವರು ಅದೊಂದು ಅಷ್ಟು 2 ವರ್ಷ ಕಳ್ಕೊಂಡ್ರೆ ಅಷ್ಟೇ. ಈ ವಿಷಯನ ಇಗ್ನೋರ್ ಮಾಡೋರು ಮಾಡಿ, ಬಟ್ ಇಗ್ನೋರೆನ್ಸ್ ಕಾಸ್ಟ್ಲಿ ಆಗ್ಬೋದು. ಸೊ ಕಾಂಪಿಟೇಷನ್ ಕ್ರಿಕೆಟಲ್ಲಿ ಎಷ್ಟು ಲೆವೆಲ್ಗಿದೆ ಅಂದರೆ, ಸೊ ನಾವು ಇವತ್ತೇನಿದ್ದೀವಿ ಅದಕ್ಕಿಂತ ನಾಳೆ ಬೆಟರ್ ಆಗಲಿಲ್ಲ ಅಂದರೆ ಕ್ರಿಕೆಟಲ್ಲಿ ಸೊ ಕಾಂಪಿಟೇಷನ್ ಟೇಕ್ ಓವರ್ ಮಾಡ್ತಾರೆ. ಬೇರೆ ಯಾರಾದರೂ ಕಷ್ಟ ಬೀಳ್ತಾ ಇರ್ತಾರೆ. ಸೊ ಅವರು ಈಗೇನು ಆರಾಮಾಗಿದ್ದೀರಾ ಸೊ ಅವ್ರನ್ನ ಓವರ್ಟೇಕ್ ಮಾಡೋದೇ ಅಲ್ಲಿ. ಸೊ ಅದಕ್ಕೆ ಕನ್ಸಿಸ್ಟೆಂಟಾಗಿ ನಮ್ಮ ಕೆಲಸ ಏನಿದೆ ನಾವು ಮಾಡ್ತಾನೆ ಇರಬೇಕಾಗುತ್ತೆ. ಸೊ ನಮ್ಮ ಕನ್ಸಿಸ್ಟೆಂಟಾಗಿ ನಮ್ಮ ಪ್ರಯತ್ನ ಏನಿದೆ ಅದು ಮಾಡ್ತಾನೆ ಇರಬೇಕಾಗುತ್ತೆ. ಡೈಲಿ ನಾವು ಇಂಪ್ರೂವ್ ಆಗ್ತಾನೆ ಇರಬೇಕಾಗುತ್ತೆ. ಸೊ ಕ್ರಿಕೆಟಲ್ಲಿ ಗ್ಯಾಪ್ನ ಇಟ್ಕೊಳ್ಳಿ. ಕಾಂಪಿಟೇಷನ್ ಏನಿದ್ರು ನೀವು ಸದ್ಯಕ್ಕೆ ಈಗಿನ ಇದರಲ್ಲಿ ನೀವು ಎಷ್ಟೇ ದೊಡ್ಡ ಪ್ಲೇಯರ್ ಆಗಿದ್ರು ಕೂಡ ನೀವು ನೆಕ್ಸ್ಟ್ ಸ್ಟೆಪ್ ಹೋಗಬೇಕು ಅಂದರೆ ಮತ್ತೆ ಕಲೀಲೇಬೇಕಾಗುತ್ತೆ. ಅಲ್ಲಿಂದ ಆ ಲೆವೆಲ್ಗೆ ಮ್ಯಾಚ್ ಆಗುವಂಥ ಕ್ರಿಕೆಟ್ನ ನೀವು ಆಡಬೇಕಾಗುತ್ತೆ. ಸೊ ಅಡ್ಯಾಪ್ಟೇಷನ್ ನೋಡ್ಕೊಳ್ಳಿ, ಕಲಿಯೋದು. ಈಗ ಅಂಡರ್-19 ಕ್ರಿಕೆಟೇ ಬೇರೆ, ಅಂಡರ್-23 ಕ್ರಿಕೆಟೇ ಬೇರೆ, ರಂಜಿ ಟ್ರೋಫಿ ಬೇರೆನೇ ಲೆವೆಲ್ ಇರುತ್ತೆ. ಸೊ ಅದೇ ರೀತಿ ನಾವು ಏನೇ ಇದ್ದರೂ ಇವತ್ತು ಎಷ್ಟೇ ಒಳ್ಳೆ ಪ್ಲೇಯರ್ ಆಗಿದ್ರು ನಾವು ಇವತ್ತು ಇಂಪ್ರೂವ್ ಆಗಲಿಲ್ಲ ಅಂದರೆ ನಾಳೆ ಮುಂದೆ ಹೋಗೋಕ್ಕೆ ಕಷ್ಟ ಆಗೋಗುತ್ತೆ.
ಸೊ ಇದು ಪ್ರತಿಯೊಬ್ಬರು ಲೈಫಲ್ಲೂ ಆಗಿರುತ್ತೆ. ಯಾರು ಸಕ್ಸಸ್ಫುಲ್ ಆಗಿದ್ದಾರೆ ಕ್ರಿಕೆಟರ್ಸ್ ಈಗ ಅವ್ರ ಲೈಫಲ್ಲಿ ಕೂಡ ಅದೇ ಅವ್ರ ಹತ್ರ ಇರೋದು ಎಕ್ಸ್ಟ್ರಾ ಎಫರ್ಟ್ ಅಥವಾ ಎಕ್ಸ್ಟ್ರಾ ಸ್ಕಿಲ್ಸು ಆ ಕಲಿಯೋದ್ರಲ್ಲಿ. ಸೊ ಅಡ್ಯಾಪ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಅಂಡರ್ 19 ಕ್ರಿಕೆಟಿಂದ 23 ಕ್ರಿಕೆಟ್ಗೆ ಎಷ್ಟು ಕ್ವಿಕ್ ಆಗಿರಬೇಕಾಗುತ್ತೆ, ಎಸ್ಪೆಷಲಿ ಕಲಿಯೋದ್ರಲ್ಲಿ ಅಡ್ಯಾಪ್ಟೇಷನ್ ಮಾಡ್ಕೊಳ್ಳೋದ್ರಲ್ಲಿ ಕಂಡೀಷನ್ ಇರ್ಬೋದು, ತುಂಬ ವಿಷಯಗಳಿರುತ್ತೆ. ಒನ್ಸ್ ನೀವು ಅಂಡರ್ 19 ಕ್ರಾಸ್ ಆದಮೇಲೆ ಟೆಕ್ನಿಕಲ್ ಕಮ್ಮಿ ಇರುತ್ತೆ, ಸ್ಮಾಲ್ ಚೇಂಜಸ್ ಇರುತ್ತೆ ಅಷ್ಟೇ. ಅಂಡರ್ 19 ಕ್ರಾಸ್ ಆದಮೇಲೆ ನೀವು ಆಲ್ ಅಬೌಟ್ ಮೆಂಟಲ್ ಗೇಮ್. ಸೊ ಮೈಂಡ್ ಸೆಟ್ ನೀವು ಯಾವ ರೀತಿ ಪ್ರಿಪೇರ್ ಮಾಡ್ಕೋತೀರಾ, ಎಷ್ಟು ಬೇಗ ಕಲಿತೀರಾ, ಅದ್ರ ಮೇಲೆ ಆಗಿನ ಸಿಚುವೇಷನ್ನ ಹೇಗೆ ಅಡ್ಯಾಪ್ಟ್ ಮಾಡ್ಕೋತೀರಾ ಅದು ಅನ್ನೋದ್ರ ಮೇಲೆ ಎಂಟೈರ್ ಕ್ರಿಕೆಟ್ ಕೆರಿಯರ್ ನಿಲ್ತಾ ಇರುತ್ತೆ. ಸೊ ನಾನು ನೋಡ್ತೀನಿ ಅಂಡರ್ 19 ಸ್ಟೇಟ್ ಆಡ್ತಾರೆ, ಅದಾದಮೇಲೆ ಎಲ್ಲೂ ಕಾಣಿಸ್ಕೊಳ್ಳೋದೇ ಇಲ್ಲ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ಯಾವಾಗಲೂ ಕ್ರಿಕೆಟ್ ಅನ್ನೋದು ರನ್ನಿಂಗ್ ರೇಸ್ ಅಲ್ಲ, ಖಂಡಿತ ಇದು ಮ್ಯಾರಥಾನು. ನಾವು ಓಡ್ತಾನೆ ಇರಬೇಕಾಗುತ್ತೆ, ನಿಲ್ಲೋ ಮಾತೇ ಇಲ್ಲ ಇಲ್ಲಿ. ಸೊ ಪ್ರತಿಯೊಂದರಲ್ಲಿ ಕಲಿತಾ ಇರಬೇಕಾದ್ರೆ ಓಡ್ತಾನೆ ಇರಬೇಕಾಗುತ್ತೆ. ಸೊ ನಮ್ಮ ಗೋಲ್ನ ರೀಚ್ ಆಗೋವರೆಗೂ ಓಡ್ತಾನೆ ಇರಬೇಕಾಗುತ್ತೆ ಅಷ್ಟೇ. ಸೊ ನಾವು ಫಾಸ್ಟಾಗಿ ಓಡಿದ್ವಿ, ಮತ್ತೆ ಸ್ಲೋ ಮಾಡಿದ್ವಿ, ಮತ್ತೆ ಫಾಸ್ಟಾಗಿ ಓಡ್ತೀವಿ ಅಂದರೆ ಆಗಲ್ಲ ಅಲ್ಲಿ. ಸೊ ಒಂದು ಕನ್ಸಿಸ್ಟೆಂಟ್ ಪೇಸಲ್ಲಿ ಅಥವಾ ಒಂದು ಕನ್ಸಿಸ್ಟೆಂಟಾಗಿ ನಾವು ಇಂಪ್ರೂವ್ ಮಾಡ್ತಾ ಹೋಗಲೇಬೇಕಾಗುತ್ತೆ. ಪ್ರತಿಯೊಂದು ಸರೌಂಡೆಡ್ ಕ್ರಿಕೆಟಿಂಗ್ ಇದರಲ್ಲಿ ಫೀಲ್ಡಿಂಗ್ ಇರ್ಬೋದು, ಬ್ಯಾಟಿಂಗ್ ಇರ್ಬೋದು, ಬೌಲಿಂಗ್ ಇರ್ಬೋದು, ಮೈಂಡ್ ಸೆಟ್ ಇರ್ಬೋದು, ಅಥವಾ ನಮ್ಮ ಲೈಫ್ ಸ್ಟೈಲ್ ಇರ್ಬೋದು, ಅದೆಲ್ಲ ತುಂಬಾ ಇರುತ್ತೆ. ಸೊ ನಾವು ಈಗೇನು ಈ ಸ್ಕ್ರ್ಯಾಚ್ ಬೌಲಿಂಗು ಅಥವಾ ಫ್ರಮ್ ಸ್ಕ್ರ್ಯಾಚಿಂದ ಬ್ಯಾಟಿಂಗು ಅದೆಲ್ಲ ಒಂದು ಪಾರ್ಟ್ ಅಷ್ಟೇ ಕ್ರಿಕೆಟಲ್ಲಿ. ಸೊ ಅದು ಬಿಟ್ಟು ತುಂಬಾ ಇದೆ ಕ್ರಿಕೆಟಲ್ಲಿ ಕಲಿಯೋದಕ್ಕೆ. ಸೊ ಹೀಗೆ ಬೇರೆಯವ್ರದ್ದು ಗೊತ್ತಿಲ್ಲ. ಸೊ ನೀವು ಯಾರು ನೋಡ್ತಾ ಇದ್ದೀರಾ, ಯಾರು ಫಾಲೋ ಮಾಡ್ತಾಯಿದ್ದೀರಾ, ಸಿನ್ಸಿಯರಾಗಿ ಫಾಲೋ ಮಾಡಿ. ಸೊ ಅಷ್ಟು ಬೇಗ ಇಂಪ್ರೂವ್ ಆಗಬೇಕಾಗುತ್ತೆ, ಅದು ಇಂಪಾರ್ಟೆಂಟ್ ಇರೋದಲ್ಲಿ. ಸೊ ಇಂಪ್ರೂವ್ಮೆಂಟು ಖಂಡಿತ ಮಾಡ್ಕೋಬೇಕಾಗುತ್ತೆ. ಎಷ್ಟು ಮಾಡಿದ್ರೂ ಕಮ್ಮಿ, ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು ಎಷ್ಟು ಪ್ರಾಕ್ಟೀಸ್ ಮಾಡಿದ್ರೂ ಕಮ್ಮಿ. ಬಟ್ ಸರಿಯಾದ ರೀತಿಲಿ ಪ್ರಾಕ್ಟೀಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ನೀವು ತಪ್ಪಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನೀವು ತಪ್ಪಾಗಿ ಬಾಡಿಗೆ ಆ ಥರ ಹೋಗುತ್ತೆ. ಸೊ ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಸರಿಯಾದ ರೂಟಲ್ಲಿ ಹೋಗುತ್ತೆ. ಸೊ ಪ್ರಾಕ್ಟೀಸ್ ರಿಸಲ್ಟ್ ಕೊಡುತ್ತೆ. ನೀವು ತಪ್ಪಾಗಿ ಮಾಡಿದ್ರೆ ತಪ್ಪಾಗಿ ರಿಸಲ್ಟ್ ಕೊಡುತ್ತೆ, ಸರಿಯಾಗಿ ಮಾಡಿದ್ರೆ ಸರಿಯಾಗಿ ರಿಸಲ್ಟ್ ಕೊಡುತ್ತೆ. ಸಿಂಪಲ್ ಅದು. ಸೊ ಹಾಗೆ ನನಗೆ ಗೊತ್ತಾಗ್ತಿರೋದು ಅಂದರೆ ಈ ವಿಡಿಯೋಸ್ಗಳನ್ನ, ಈ ಸೀರೀಸ್ಗಳನ್ನ ಯಾರು ನಿಮ್ಮ ಫ್ರೆಂಡ್ಸ್ಗಳಿಗಾಗಲಿ ಅಥವಾ ನಿಮ್ಮ ಟೀಮ್ಮೇಟ್ಸ್ಗಳಿಗಾಗಲಿ ಶೇರ್ ಮಾಡ್ತಿಲ್ಲ. ಸೊ ಅದರಿಂದ ಅವ್ರ ಲೈಫಲ್ಲಿ ಕೂಡ, ಅವ್ರ ಕ್ರಿಕೆಟಲ್ಲಿ ಕೂಡ ತುಂಬ ಬದಲಾವಣೆಗಳಾಗ್ಬೋದು. ನೀವು ಕಳಿಸ್ಕೊಡಿ, ಅವ್ರು ನೋಡ್ತಾರ ಬಿಡ್ತಾರ, ಅವ್ರಿಗೆ ಬಿಟ್ಟಿದ್ದದು ಆಯಿತಾ. ಅವ್ರಿಗೆ ಬಿಟ್ಬಿಡಿ, ಅದು ನೋಡ್ತಾರಿಲ್ಲ. ನಿಮ್ದೇನು ಒಂದು ಫ್ರೆಂಡ್ ಆಗಿ ಅಥವಾ ಟೀಮ್ಮೇಟ್ ಆಗಿ, ನಿಮ್ಮ ವೆಲ್ ವಿಷರ್ ಆಗಿ, ಸೊ ಏನೋ ಒಂದು ಅವ್ರಿಗೆ ಹೆಲ್ಪ್ ಆಗೋದನ್ನು ನೀವು ಶೇರ್ ಮಾಡಿ ಅಷ್ಟೇ. ನೋಡ್ತಾರ ಬಿಡ್ತಾರ, ಅವ್ರಿಗೆ ಬಿಟ್ಟಿದ್ದದು. ಸೊ ಅವ್ರ ಲೈಫು ಅವ್ರು ಟೇಕ್ಔಟ್ ಮಾಡಲಿ, ಇದು ಕೂಡ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಸೊ ನಿಮ್ಗೆ ಗೊತ್ತಿರೋರಿಗೆ ಅಟ್ಲೀಸ್ಟ್ ಕಳಿಸ್ಬೇಕು. ಸೊ ಕಳಿಸ್ಕೊಡಿ. ಸೊ ಕಲಿತಾರ ಬಿಡ್ತಾರ, ಅವ್ರಿಗೆ ಬಿಟ್ಟಿದ್ದದು. ಸೊ ಕಳ್ಸೋದಂತೂ ಒಂದು ಅಟೆಂಪ್ಟ್ ನೀವು ಮಾಡಲೇಬೇಕು. ಸೊ ಕರ್ಮ ಅಂತ ಹೇಳ್ತಿದ್ನಲ್ಲ, ಸೊ ನಾವು ಕೊಟ್ಟರೆ ಅದು ನಮಗೆ ವಾಪಸ್ ಬೇರೆ ರೀತಿ ಬರುತ್ತೆ ಅದು. ಸೊ ಅದೇ ರೀತಿಲಿ ಬರುತ್ತೆ ಅಂತಲ್ಲ, ನಿಮ್ಗೆ ಗೊತ್ತಿರ್ಬೋದು ಕರ್ಮದ ಬಗ್ಗೆ. ಸೊ ಅದ್ರ ಬಗ್ಗೆ ಜಾಸ್ತಿ ಡಿಸ್ಕಷನ್ ಹೋಗೋದು ಬೇಡ. ಇಮಿಡಿಯೇಟಾಗಿ ಇವತ್ತಿನ ಕ್ಲಾಸ್ಗೆ ಹೋಗ್ಬಿಡೋಣ. 6 ಗಂಟೆ ಆಯಿತು, ಆನ್ಲೈನ್ ಕ್ರಿಕೆಟ್ ಕೋಚಿಂಗ್ ಸ್ಟಾರ್ಟ್ ಆಯಿತು. ರೆಡಿನಾ? ಸೊ ನಿನ್ನೆ ಅಥವಾ ಲಾಸ್ಟ್ ಕ್ಲಾಸಲ್ಲಿ ನಾವೇನು ಮಾಡಿದ್ವಿ ಅಂದರೆ ಬೌಲಿಂಗ್ ಸೊ ಸ್ವಲ್ಪ ಲಾಂಗ್ ಇತ್ತು, ತುಂಬ ಡೀಟೇಲಿಂಗ್ ಇತ್ತು. ಹಾಗೆ ನೀವು ಅದೆಷ್ಟು ಜನ ಫುಲ್ ವೀಡಿಯೋ ನೋಡಿದಿರಾ ಗೊತ್ತಿಲ್ಲ, ಆದರೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟೇ ಸಾಕು ನನಗೆ. ಸೊ ಈಗ ನಾವು ಹೋಗ್ತಿರೋದು ಬೌಲಿಂಗ್ ಆದಮೇಲೆ ನಾವು ರಿಲೀಸಿಗೆ ಬಂದಿಲ್ಲ ಇನ್ನು. ರಿಲೀಸ್ ಒಂದು ಅದು ಸ್ಕಿಲ್ ಅದು. ಸೊ ಟೆಕ್ನಿಕ್ಗಿಂತ ಅದು ಸ್ಕಿಲ್ಲು. ನಾವು ಯಾವ ರೀತಿ ರಿಲೀಸ್ ಮಾಡ್ತೀವಿ, ಹೆಂಗೆ ರಿಲೀಸ್ ಮಾಡಬೇಕು, ಅದು ಸ್ಕಿಲ್ಲು. ಇದು ಟೆಕ್ನಿಕ್ ಫಸ್ಟ್ ಬರುತ್ತೆ. ಟೆಕ್ನಿಕ್ ಬೇಸಸ್ ಮೇಲೆ ಸ್ಕಿಲ್ ನಿಮ್ಮದು ಡಿಫೈನ್ ಆಗುತ್ತೆ. ಸೊ ಅರ್ಥ ಆಯ್ತಲ್ವಾ? ಟೆಕ್ನಿಕ್ ಬೇರೆ, ಸ್ಕಿಲ್ಸ್ ಬೇರೆ. ಸೊ ಟೆಕ್ನಿಕ್ಕು ನಾವೇನು ನಮ್ಮ ಬಾಡಿ ನೇಚರ್ ಇದೆ ಅದನ್ನು ಯಾವ ಮಟ್ಟಿಗೆ ಅಥವಾ ಎಷ್ಟು ಕರೆಕ್ಟಾಗಿ ಯೂಸ್ ಮಾಡ್ಕೋತೀವಿ ಅನ್ನೋದು. ಸ್ಕಿಲ್ಸು ಒಂದೊಂದು ಸ್ಮಾಲ್ ಥಿಂಗಲ್ಲಿ ಯಾವ ರೀತಿ ಯೂಸ್ ಮಾಡ್ಕೋತೀವಿ ಅನ್ನೋದೆಲ್ಲ ಸ್ಕಿಲ್ಸ್ಗೆ ಹೋಗುತ್ತೆ. ಸೊ ನಾವು ಸ್ಕಿಲ್ಸ್ಗೆ ನೆಕ್ಸ್ಟ್ ಬರೋಣ. ಈಗ ನಾವು ಏನಿದ್ರು ನಮ್ಮ ಕರೆಕ್ಟ್ ಆ್ಯಕ್ಷನ್ನ ಬಿಲ್ಡ್ ಮಾಡ್ಕೋತಾ ಇರೋದು ಫಾಸ್ಟ್ ಬೌಲಿಂಗ್ಗೆ. ಸೊ ಒನ್ಸ್ ಆ್ಯಕ್ಷನ್ ನಾವು ಫಿಕ್ಸ್ ಮಾಡಿಕೊಂಡ್ರೆ ಆಮೇಲೆ ನಾವು ಹೆಂಗೆ ಬೇಕಾದ್ರೆ ಆಟ ಆಡ್ಬೋದು ಬಾಲಲ್ಲಿ. ಸೊ ರಿಲೀಸು, ಸ್ವಿಂಗು ಅವೆಲ್ಲ ಸ್ಕಿಲ್ಸು. ಸೊ ಸ್ಕಿಲ್ಸ್ಗೆ ಬೇರೆಯೇ ರೀತಿ ವರ್ಕ್ ಆಗುತ್ತೆ. ಸ್ಕಿಲ್ಸ್ ನಾವು ಈಗಲೇ ಕಲ್ತ್ರೆ ನೋ ಪಾಯಿಂಟ್ ಅದು. ಯಾಕೆಂದರೆ ನಮ್ಮ ಬಾಡಿನೇ ಇನ್ನು ಬೌಲಿಂಗ್ ಆ್ಯಕ್ಷನ್ ಸರಿಯಾಗಿ ಕೂತಿರಲ್ಲ. ಮಿನಿಮಮ್ 6 ತಿಂಗಳು ಬೇಕೇ ಬೇಕು ಆಯಿತಾ. ನೀವು ಏನು ಇವಾಗ ಏನು ಬರ್ತಿದೆ ಬೌಲಿಂಗು ಅದಷ್ಟೇ ಅಲ್ಲ, ಅದು ಬಿಟ್ಟು ಇನ್ನೂ ಇಂಪ್ರೂವ್ ಆಗಲೇಬೇಕಾಗುತ್ತೆ. ಸೊ ಇನ್ಫ್ಯಾಕ್ಟ್ ಇವಾಗೇನು ನಾವೇನು ಮಾಡ್ತಾಯಿದ್ದೀವಿ ಇದನ್ನು ಸ್ವಲ್ಪ ಬ್ರೇಕ್ ಆಗಿ ನಿಮ್ಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಒಂದೊಂದೇ ಪಾರ್ಟ್ನ ತಂದು ನಿಮ್ಮ ಬೌಲಿಂಗೇ ಜೋಡಿಸ್ತಿರೋದು ಆಯಿತಾ. ಇವಾಗ ಮುಂದೆ ಹೋಗ್ತಾ ಯಾರು ಆಲ್ರೆಡಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡ್ತಿರೋರು ಕೂಡ ಈಗಲೂ ಕೂಡ ಬಾಡಿ ಫೀಲಿಂಗ್ ಬೌಲಿಂಗ್ ಅಂತೀವಿ. ಸೊ ಒಂದು ಆ್ಯಕ್ಷನ್ನ ಕನ್ಸಿಸ್ಟೆಂಟಾಗಿ ನಾವು ರಿಪೀಟ್ ಮಾಡ್ತಾ ಒಂದೇ ಆ್ಯಕ್ಷನಲ್ಲಿ ಬೌಲಿಂಗ್ ಹಾಕಬೇಕಾಗುತ್ತೆ. ಒಂದೇ ಆ್ಯಕ್ಷನಲ್ಲಿ ಹಾಕೋದು ಕಲ್ತ ಮೇಲೆ ಒಂದು ಬೌಲರ್ ಅನ್ಸ್ಕೊಡೋದು.
ಒಂದು ಸಲ ಒಂದು ರೀತಿ ಆ್ಯಕ್ಷನಲ್ಲಿ ಆಗ್ತಾರೆ, ಇನ್ನೊಂದು ಸರಿ ಒಂದು ರೀತಿಲಿ ಆ್ಯಕ್ಷನ್ ಆಗ್ತಾರೆ ಅಂದರೆ ಅದು ತುಂಬಾ ಕಷ್ಟ ಆಗೋಗುತ್ತೆ, ಎಕ್ಸ್ಪೆಷಲಿ ಯಂಗ್ಸ್ಟರ್ಸ್ಗೆ. ಸೊ ಯಂಗ್ಸ್ಟರ್ಸ್ಗೆ ತುಂಬಾ ಟೈಮ್ ತೊಗೊಳ್ಳೋದೆ ಅಥವಾ ತುಂಬಾ ಟೈಮ್ ತೊಗೊಂಡು ಕಲಿಬೇಕು ಅನ್ನೋದು ಅದಕ್ಕೆ. ಸೊ ನಮಗೆ ರಿಪೀಟಬಲ್ ಆ್ಯಕ್ಷನ್ ಬರಬೇಕು, ಅದು ರಿಪೀಟ್ ಆಗ್ತಾ ಇರಬೇಕು, ಅದೇ ಆ್ಯಕ್ಷನ್. ಸೊ ಅದಾದಮೇಲೆ ನಾವು ಸ್ಕಿಲ್ಸ್ಗೆ ಹೋಗ್ಬೋದು. ಸೊ ಒನ್ಸ್ ನಮ್ಮ ಬೌಲಿಂಗ್ ಆ್ಯಕ್ಷನ್ ಫಿಕ್ಸ್ ಆದಮೇಲೆ ನಾವು ಸ್ಕಿಲ್ಸ್ಗೆ ಹೋಗ್ಬೋದು. ಸೊ ನಾವೇನಿದ್ರು ಬೌಲಿಂಗ್ ಆ್ಯಕ್ಷನ್ನ ಬಿಲ್ಡ್ ಮಾಡ್ತಾಯಿದ್ದೀವಿ ಸೇಫಾಗಿ. ಸೊ ಅದಕ್ಕಾಗಿ ಇವತ್ತು ಹೋಗ್ತಾ ಇರೋದು ನಾವು ಫಿನಿಷಿಂಗು. ಸೊ ನಿನ್ನೆ ಲಾಸ್ಟ್ ಕ್ಲಾಸಲ್ಲಿ ನಾವು ಆರ್ಮ್ ಸ್ಪೀಡ್ ಅಥವಾ ಬೌಲಿಂಗ್ ಆರ್ಮ್ ಬಗ್ಗೆ ಕಲ್ತಿದ್ದೀವಿ. ಸೊ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ, ಈಗಲೂ ಕೂಡ ವಾರ್ನ್ ಮಾಡ್ತೀನಿ, ಖಂಡಿತ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಅಥವಾ ನಿಮ್ಮ ಮಕ್ಳಿಗೆ ಏನಾದ್ರು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ ಅಂದರೆ ಖಂಡಿತ ನೀವು ಮಾಡಿಸ್ಲೇಬೇಕಾಗುತ್ತೆ. ಲಾಸ್ಟ್ ಕ್ಲಾಸಲ್ಲಿ ನಾವು ಬೌಲಿಂಗ್ ಆರ್ಮ್ ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ವರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಕಲ್ತ್ವಿ. ಈಗ ಬೌಲಿಂಗ್ ಆರ್ಮ್ ಬಂದ ಮೇಲೆ ಏನಾಗುತ್ತೆ, ಬಾಲ್ ರಿಲೀಸು ಆಯಿತು, ಅದಾದಮೇಲೆ ಏನಾಗುತ್ತೆ ಫಿನಿಶ್ ಏನಕ್ಕೆ ಇಂಪಾರ್ಟೆಂಟು? ಒಂದು ಸ್ಮಾಲೆಸ್ಟ್ ಎಕ್ಸಾಂಪಲ್ ಅಂದರೆ ನಾವು ರನ್ನಪ್ಪಿಂದ ಅಷ್ಟು ಫಾಸ್ಟಾಗಿ ಓಡಿ ಬಂದು ಬಾಲ್ನ ಹಾಕಿರ್ತೀವಿ, ಬಾಲ್ನ ರಿಲೀಸ್ ಮಾಡ್ತೀವಿ, ಇಲ್ಲಿ ಇಮಿಡಿಯೇಟಾಗಿ ಸ್ಟಾಪ್ ಮಾಡೋಕ್ಕೆ ಆಗೋದೇ ಇಲ್ಲ. ಸೊ ಆ ಥರ ಆದರೆ ಏನಾಗುತ್ತೆ ಅಂದರೆ, ಒಂದು ಎಕ್ಸಾಂಪಲ್ ಕಾರಲ್ಲಿ ಅಥವಾ ಬೈಕಲ್ಲಿ ನೀವು ಫಾಸ್ಟಾಗಿ ಬಂದು ಸಡನ್ನಾಗಿ ಬ್ರೇಕ್ ಆಗಿದ್ರೆ ಏನಾಗುತ್ತೆ? ಸೊ ಎಲ್ಲ ಬ್ರೇಕಿಂಗ್ ಸಿಸ್ಟಮು ಅಥವಾ ಟೈರ್ಸ್ಗಳೆಲ್ಲ ಹೇಗೆ ಉಜ್ಜೋಗುತ್ತೋ ಅದೇ ರೀತಿ ನಮ್ಮ ಬಾಡಿಗೂ ಕೂಡ ಆಗುತ್ತೆ. ಸೊ ಸಡನ್ನಾಗಿ ಸ್ಟಾಪ್ ಮಾಡೋದ್ರಿಂದ ಅದಾಗುತ್ತೆ. ಸೊ ಅದಕ್ಕಾಗಿ ಫಾಲೋ ಥ್ರೂ ಎಷ್ಟಿರಬೇಕು ಅಗೇನ್ ಇಂಡಿವಿಜುವಲ್ ಮೇಲೆ ಹೋಗುತ್ತೆ. ಇನ್ಫ್ಯಾಕ್ಟ್ ನಾವು ಎಷ್ಟು ಫಾಸ್ಟಾಗಿ ಬಂದಿರ್ತೀವಿ, ಎಷ್ಟು ಎಫರ್ಟ್ ಹಾಕಿರ್ತೀವಿ ಅನ್ನೋದ್ರ ಮೇಲೆ ಅದು ಒಂದು ಅರ್ಧ ಅಂದ್ಕೊಳ್ಳಿ. ಈಗ 15 ಸ್ಟೆಪ್ಸಿಂದ ನನ್ನ ರನ್ಅಪ್ ಇದೆ ಅಂದರೆ ಸೊ 7 ಸ್ಟೆಪ್ಸು ಫಾಲೋ ಥ್ರೂ ಇರುತ್ತೆ, ಆಫ್ ಆ್ಯಂಡ್ ಆಫ್, ಹೆಚ್ಚು ಕಮ್ಮಿ ಹಿಂಗೆ ಇರುತ್ತೆ ಅಷ್ಟೇ ಅದು. ಬಟ್ ಎಷ್ಟು ಕರೆಕ್ಟಾಗಿ ಮಾಡ್ತೀವಿ ಫಿನಿಷ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಫಿನಿಷ್ ನಾವು ಹಿಂಗೆಲ್ಲ ಟ್ರಿಪ್ ಆಗಿ ಮಾಡ್ಕೋತಾ ಇದ್ದರೆ ಅದು ಫಿನಿಷ್ ಆಗೋಲ್ಲ ಅದು. ಸೊ ನೋಡಿದ್ದೀನಿ ಅದು ಹಿಂಗೆ ಅವ್ರು ಆಬ್ವಿಯಸ್ಲಿ ಅದು ಆ್ಯಕ್ಷನ್ ಹೆಂಗೆ ಬಂದಿರುತ್ತೆ ಅದೇ ರೀತಿ ಅವ್ರಿಗೆ ಫಿನಿಷಿಂಗ್ ಸಿಗೋದು. ಅದಕ್ಕಾಗಿ ನಾವು ಈಗ ಪ್ರಿಪೇರ್ ಮಾಡ್ಕೋತಾ ಇರೋದು ರೈಟ್ ವೇ, ಬೇಸಿಕ್ ವೇ. ಸೊ ಬೇಸಿಕ್ ಏನು ಹೇಳುತ್ತೆ ಅಂದರೆ ಫಿನಿಷಿಂಗ್ಗೆ ಇಲ್ಲಿ ಕೀ ಪಾಯಿಂಟ್ ಅಂದರೆ ನಾವು ಬೌಲಿಂಗ್ ಹಾಕಿರ್ತೀವಿ, ಫಿನಿಷ್ ಮಾಡಬೇಕಾದ್ರೆ ಇಲ್ಲಿ ನಾವು ಆಗಲೇ ಡ್ರ್ಯಾಗ್ ಅಂತ ಹೇಳಿದ್ನಲ್ಲ, ಇಲ್ಲಿಂದ ಮೇಲೆ ಹೋಗುತ್ತೆ ಕೈ, ಇದು ಕ್ಲೋಸ್ ಆಗುತ್ತೆ ಹೀಗೆ. ನನ್ನ ತಲೆ ನೋಡ್ಬೋದು ನೀವು, ನನ್ನ ತಲೆ ಇಲ್ಲಿ ಹೋಗ್ತಿದ್ದಂಗೆ ನನಗೆ ಔಟ್ ಆಫ್ ಕಂಟ್ರೋಲಲ್ಲಿ ಇದ್ದೀನಿ. ಸೊ ಇಲ್ಲಿ ತಲೆ ಇಲ್ಲಿ ಹೋಗಲ್ಲ, ತಲೆ ಇಲ್ಲೇ ಇರುತ್ತೆ, ಇಲ್ಲಿ ಫಿನಿಷ್ ಮಾಡಿರ್ತೀವಿ, ಇಲ್ಲಿಂದ ಈಗ ಹೋಗುತ್ತೆ. ಇದು ಫಿನಿಷಿಂಗ್ ಫಸ್ಟ್ ಪಾಯಿಂಟು. ಒಂದು ಆ್ಯಕ್ಷನು ಒಟ್ಟಿಗೆ ಇಲ್ಲಿಂದ ಒಟ್ಟಿಗೆ ವರ್ಕ್ ಆಗುತ್ತೆ. ನನಗೆ ಇಲ್ಲಿ ಫ್ರಂಟ್ ಫುಟು ಸ್ಟ್ರಾಂಗ್ ಆಗಿ ಫಾರ್ಮ್ ಆಗಿರಬೇಕಾಗುತ್ತೆ. ಇದು ಮೂವ್ ಆಗ್ತಾಯಿದ್ರೆ ನನಗೆ ಅದು ಸಿಗೋಲ್ಲ, ಅದು ಪವರ್ ಸಿಗೋಲ್ಲ. ಅದು ಫ್ರಂಟ್ ಫುಟ್ ಲ್ಯಾಂಡಿಂಗ್ ಬಂದಾಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಒಂದು ಕೀ ಪಾಯಿಂಟು, 2 ಫಿನಿಷಿಂಗ್ಗೆ ಇಲ್ಲಿ 2 ಒಟ್ಟಿಗೆ ವರ್ಕ್ ಆಗಬೇಕು. ಈ ರೀತಿ ವರ್ಕ್ ಆಗ್ತಾ ಮುಂದೆ ಹೋಗ್ತೀವಿ. ಸೊ ಇಲ್ಲಿ ಫಾಲೋ ಥ್ರೂ ವಿಷಯಕ್ಕೆ ಬಂದರೆ ಸ್ಟಂಪ್ಸ್ ಲೈನ್ ಮೇಲೆ ಅಂದರೆ ಈಗ ನಾನು ಪಾಪಿಂಗ್ ಕ್ರೀಸು ಇಲ್ಲಿಂದ ಒಂದು ಸ್ಟೆಪ್ ಮಾತ್ರ ನನಗೆ ಆ ಸ್ಟಂಪ್ಸ್ ಮುಂದೆ ಅಥವಾ ಪಿಚ್ ಮೇಲೆ ತಗೊಳ್ಳೋಕ್ಕೆ ಅವಕಾಶ ಇರೋದು. ಸೊ ಅದಾದಮೇಲೆ ಏನಿದ್ರು ನಾನು ಇಲ್ಲಿಂದ ಪಿಚ್ಚಿಂದ ಆಚೆನೇ ಹೋಗಬೇಕಾಗುತ್ತೆ. ಯಾಕೆ? ಅದನ್ನು ಡೇಂಜರ್ ಎಂಡ್ ಅಂತೀವಿ. ಒಂದು ಬ್ಯಾಟ್ಸ್ಮನ್ ಆಡಬೇಕಾದ್ರೆ ಅವ್ರು ಪಿಚ್ ಮೇಲೆ ಓಡಿದ್ರೆ ಅಲ್ಲಿ ಪಿಚ್ಚು ಡ್ಯಾಮೇಜ್ ಆಗುತ್ತೆ. ಸೊ ಅದಕ್ಕಾಗಿ ಅದನ್ನು ಡೇಂಜರ್ ಏರಿಯಾ ಅಂತಾರೆ, ಅಲ್ಲಿ ಹೋಗಂಗಿಲ್ಲ. ಫಸ್ಟು ವಾರ್ನಿಂಗ್ ಕೊಡ್ತಾರೆ ಆ ಅಂಪೈರ್ಸು, 1 ಸಲ ಹೇಳ್ಬೋದು, 2 ಸಲ ಹೇಳ್ಬೋದು. ಅದಾದಮೇಲೆ ಕಂಪ್ಲೀಟ್ ನಿಮ್ಮ ಬೌಲಿಂಗ್ನ ನಿಲ್ಲಿಸ್ಬೋದು ಅವರು. ಸೊ ಆ ಮ್ಯಾಚಲ್ಲಿ ನಿಮಗೆ ಬೌಲಿಂಗ್ ಮಾಡೋಕ್ಕೆ ಅವಕಾಶನೇ ಕೊಡೋಲ್ಲ ನೀವು ಸ್ಪೈಕ್ಸ್ ಹಾಕ್ಕೊಂಡಿದ್ರೆ. ಸೊ ಅದು ತುಂಬಾ ಇಂಪಾರ್ಟೆಂಟು, ಒಂದು ಫಾಸ್ಟ್ ಬಾಲರ್ ಗೊತ್ತಿರಬೇಕಾಗಿರೋದು. ನಮ್ಮ ಡೇಂಜರ್ ಏರಿಯಾಗೆ ಬಂದರೆ ಸೊ ಒಂದೇ ಸ್ಟೆಪ್ ಇರೋದು ನಮ್ಗೆ ಅಲೌಡ್ ಇರೋದು ಫಿನಿಷಿಂಗು. ಅದಾದಮೇಲೆ ನಮ್ಮದೇನಿದ್ರು ಪಿಚ್ಚಿಂದ ಆಚೆ ಹೋಗಬೇಕಾಗುತ್ತೆ. ಸೊ ಅದು ಒನ್ ಆಫ್ ದ ಮೇನ್ ಥಿಂಗು, ಒಂದು ಫಾಸ್ಟ್ ಬಾಲರ್ಸ್ ಗೊತ್ತಿರಬೇಕು. ಸೊ ಅಲ್ಲಿ ನಾವು ಹೋಗೋಕ್ಕಾಗಲ್ಲ, ಒಂದೇ ಸ್ಟೆಪ್ ನಮ್ಗೆ ಅಲೌಡ್ ಇರೋದು, ಅಲ್ಲಿಂದ ಆಚೆ ಹೋಗಬೇಕು. ಇನ್ನೊಂದು ಇಂಪಾರ್ಟೆಂಟಾಗಿ ಫಿನಿಷಿಂಗಲ್ಲಿ ನಾವು ಇಲ್ಲಿ ನೋಡ್ಬೋದು, ನನ್ನ ರಿಸ್ಟ್ ಪೊಸಿಷನ್ನೇ ತೊಗೊಳ್ಳಿ ಆಯಿತಾ. ನಾನು ಸ್ಟ್ರಾಂಗಾಗಿ ಫಿನಿಷ್ ಮಾಡಿದರೆ ಎಲ್ಲೋಗುತ್ತೆ ನನಗೆ, ಇಲ್ಲಿ ನೀಯಿಂದ ಕೆಳಗಡೆ ಹೋಗುತ್ತೆ ಅಥವಾ ನೀ ಹತ್ರ ಹೋಗುತ್ತೆ, ಇಲ್ಲಿ ನೀ ಹತ್ರ ಹೋಗುತ್ತೆ. ಇಲ್ಲಿ ಮುಂದೆನೇ ನೋಡ್ತಾ ಇದ್ದೀನಿ, ನಾನು ತಲೆ ಬಗ್ಸ್ತಾ ಇಲ್ಲ ಅಲ್ಲಿ. ಹೀಗೆ ನೀ ಆಲ್ಮೋಸ್ಟ್ ನೀ ಹತ್ರ ಇದ್ದರೆ ನಿಮಗೆ ಸೈಡ್ ಆ್ಯಂಗಲಲ್ಲಿ ಗೊತ್ತಾಗ್ಬೋದು. ಇಲ್ಲಿಂದ ಇಲ್ಲಿ ಬಂದರೆ ನನಗೆ ಇಲ್ಲಿ ಈ ಮೂಮೆಂಟು ನನಗೆ ಈಸಿ ಇರುತ್ತೆ, ಈ ಮೂಮೆಂಟ್ ಆಗೋಲ್ಲ ನನಗೆ. ಈ ಮೂಮೆಂಟ್ ಕಷ್ಟ ಆಗೋಗುತ್ತೆ, ಇಲ್ಲೆಲ್ಲ ಫಿನಿಷ್ ಮಾಡೋಕ್ಕಾಗಲ್ಲ ಅಥವಾ ಇಲ್ಲೂ ಫಿನಿಷ್ ಮಾಡೋಕ್ಕಾಗಲ್ಲ ಹೀಗೆ. ಹಾಗಾಗಿ ಇದನ್ನು ಈ ಫ್ಲೆಕ್ಸರ್ಸ್ನ ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು ಅನ್ನೋದೇ ಅದಕ್ಕೆ. ಇಲ್ಲಿ ಮುಂದೆ ಫಾಲೋ ಥ್ರೂ. ಸೊ ಫಸ್ಟ್ ಕೀ ಪಾಯಿಂಟು ಫಿನಿಷಿಂಗಲ್ಲಿ 2 ಕೈ ಮತ್ತು ನೀ ಒಟ್ಟಿಗೆ ಕ್ಲೋಸ್ ಆಗಬೇಕು.
ನನಗೆ ಸೈಡಿಂದ ನಿಮ್ಗೆ ಗೊತ್ತಾಗ್ಬೋದು ಇದು ಸಾರಿ ಇದು ಆವಾಗ ನಂದು ಫ್ಲೆಕ್ಸರ್ಸು ಕರೆಕ್ಟಾಗಿ ವರ್ಕ್ ಮಾಡ್ಕೊಳ್ಳೋದು ಬೆಸ್ಟ್ ವೇ ಅದು. ಸೊ ಇನ್ನು ಇವತ್ತು ಪ್ರಾಕ್ಟೀಸ್ ಮಾಡಬೇಕಾಗಿರೋದು ನಾವು ಕಂಪ್ಲೀಟ್ ಈಗ ಹೋಗ್ತಾನೆ ಇದ್ದೀವಿ, ಈಗ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೋಗ್ತಾನೆ ಇರ್ತೀವಿ, ಜಂಪ್ಗೆ ಹೋಗ್ತೀವಿ, ರನ್ಅಪ್ಗೆ ಹೋಗ್ತೀವಿ, ಪ್ರತಿಯೊಂದಕ್ಕೂ ಹೋಗ್ತೀವಿ. ಇದನ್ನು ಇಂಪಾರ್ಟೆಂಟಾಗಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ಎಲ್ಲ ನಾವು ಇಷ್ಟು ದಿನ ಏನೇನು ಮಾಡಿದ್ವಿ ಎಲ್ಲ ಒಟ್ಟೊಟ್ಟಿಗೆ ತರಬೇಕಾಗತ್ತೆ. ಸೊ ಇದು ಬೆಸ್ಟು ಡ್ರಿಲ್ಲು ಇದೇ ಪೊಸಿಷನ್ಸಿಂದ ಬಾಲ್ ಕೂಡ ಹಾಕ್ಬೇಕಾಗತ್ತೆ ಅದು ಮುಂದಕ್ಕೆ. ಸೊ ಇದನ್ನು ನಾವು ಇವಾಗ ಸರಿ ಮಾಡ್ಕೊಳ್ಳಿಲ್ಲ ಅಂದರೆ ನೀವು ಬಾಲ್ ಹಾಕ್ಬೇಕಾದ್ರೆ ನಿಮ್ಗೆ ರಿಸಲ್ಟ್ ಸಿಗೋಲ್ಲ, ಅದಕ್ಕೆ ನೀವೇ ಹೊಣೆ. ಸೀರಿಯಸ್ಸಾಗಿ ಹೇಳ್ತಾಯಿದ್ದೀನಿ. ನೀವು ಇದನ್ನು ಸೀರಿಯಸ್ಸಾಗಿ ಕಲೀಲಿಲ್ಲ ಅಂದರೆ ಇದನ್ನು ನೀವು ಸೀರಿಯಸ್ಸಾಗಿ ಕಲೀಲಿಲ್ಲ ಅಂದರೆ ಸೊ ನೀವು ಬಾಲ್ ಹಾಕ್ಬೇಕಾದ್ರೆ ಅಲ್ಲಿ ಹೋದರೆ ಅದಕ್ಕೆ ನೀವೇ ಜವಾಬ್ದಾರಿ ಆಗ್ತೀರಾ. ಇದು ಪ್ರೋಸೆಸ್ನ ಕರೆಕ್ಟಾಗಿ ಮಾಡಿದ್ರೆ ನಮಗೆ ರಿಸಲ್ಟು ನಮ್ಮ ಪ್ರೋಸೆಸ್ ರೀತಿ ಸಿಗುತ್ತೆ. ಅದಕ್ಕೆ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳೋದು. ಪ್ರಾಕ್ಟೀಸ್ ಮಾಡಿದ್ರೆ ರಿಸಲ್ಟ್ ಬಂದೇ ಬರುತ್ತೆ ರೈಟ್ ವೇ. ಸೊ ಸೈಡ್ ಆನ್ ಬೌಲರ್ಸ್ ಅಗೇನ್ ಪಾಸ್ ಮಾಡ್ತಿಲ್ಲ, ಈಗ ಬೇಗ ಹೋಗೋಣ. ಇಲ್ಲಿಂದ ಇಲ್ಲಿ ಬೇಕಾದ್ರೆ ಪಾಸ್ ಕೊಟ್ಟರೆ ಒಳ್ಳೆಯದು ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ. ಇಲ್ಲಿಂದ ಫಿನಿಶ್. ಸ್ವಲ್ಪ ಜಾಸ್ತಿ ಮುಂದೆ ಹೋದ್ರೂ ಪರವಾಗಿಲ್ಲ, ಅದು ಮುಂದೆ ಯಾವಾಗ ಹೋಗ್ತೀವಿ ಅಂದರೆ ನಮ್ಮ ಕೈ ಎಷ್ಟು ಫಾಸ್ಟಾಗಿ ಬಂದಿರುತ್ತೆ ಅನ್ನೋದ್ರ ಮೇಲೆ ನಮಗೆ ಅದು ಪ್ರೆಷರ್ ಸಿಗುತ್ತೆ. ಇಲ್ಲಿ ನಾನು ಕೈ ಎಷ್ಟು ಫಾಸ್ಟಾಗಿ ಎಸಿತೀನೋ ಅಷ್ಟು ಫಾಸ್ಟಾಗಿ ನಂದು ರನ್ಅಪ್, ಅಷ್ಟು ಫಾಸ್ಟಾಗಿ ನಂದು ಫಾಲೋ ಥ್ರೂ ಇರುತ್ತೆ. ಯಾಕೆ ನಾನು ನಿಲ್ಲಿಸ್ಬೇಕು ಅಂದರೆ ನಿಲ್ಸೋಕ್ಕಾಗಲ್ಲ ಅಲ್ಲಿ, ಯಾಕಂದರೆ ನನ್ನ ಬಾಡಿ ಅಷ್ಟು ಫೋರ್ಸ್ ತಂದಾಗ ನಾನು ನಿಲ್ಲಿಸ್ಬೇಕು ಅಂದರೆ ನಿಲ್ಸೋಕ್ಕಾಗಲ್ಲ ಅಲ್ಲಿ. ಸೊ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಗೊತ್ತಾಗುತ್ತೆ, ಇದು ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ. ಇನ್ನು ಫ್ರಂಟ್ ಆನ್ ಇರೋರು ಫಿನಿಶ್. ಇನ್ಫ್ಯಾಕ್ಟ್ ನೀವು ಔಟ್ ಆಫ್ ಕಂಟ್ರೋಲಲ್ಲಿದ್ದರೆ ಸ್ವಲ್ಪ ಜಾಸ್ತಿ ಎಫರ್ಟ್ ಆಗ್ತಿದ್ದೀರ ಅಂತ ಒಳ್ಳೆಯದು ಅದು. ಸೊ ಪ್ರಾಕ್ಟೀಸ್ ಮಾಡ್ತಾ ಇರೋದಲ್ವಾ, ರನ್ನಪ್ ಫಾಲೋ ಥ್ರೂ ಅಲ್ಲಿ ಕಂಟ್ರೋಲ್ ಸಿಗ್ತಿಲ್ಲ, ಅಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದೀರ ಅಂದರೆ ಅಡ್ವಾಂಟೇಜ್, ಅದು ಪ್ಲಸ್ ಪಾಯಿಂಟು. ಸೊ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಸೈಡ್ ಆನ್ ಸರ್ ಸೇಮ್ ಫಿನಿಶ್ ಸೈಡಿಂದ. ಇನ್ನು ಚಿಕ್ಕ ಮಕ್ಳಿಗೆ ಅವ್ರು ಪ್ರಾಕ್ಟೀಸ್ ಮಾಡಬೇಕಾಗಿರೋದು ಅಂದರೆ ಆಗಲೇ ತೋರಿಸ್ದಂಗೆ ಇಲ್ಲಿ ನಿಲ್ಲಿಸಿ ಬ್ಯಾಲೆನ್ಸ್ ಕಷ್ಟ ಆಗುತ್ತೆ. ಸೊ ಬೇಕಾದ್ರೆ ಯಾರು ಈ ಕಡೆ ಕೈಯಲ್ಲಿ ಸಪೋರ್ಟ್ ಕೊಡಲಿ ತೊಂದರೆ ಇಲ್ಲ. ಇಲ್ಲಿಂದ ಫಿನಿಶ್, ಮುಂದೆನೇ ನೋಡಬೇಕು ಫಿನಿಶ್, ಇಲ್ಲಿಂದ ಎತ್ತಬೇಕು ಫಿನಿಶ್. ಎಲ್ಲಿಗೆ ನನ್ನ ಫಿನಿಶ್ ಎಲ್ಲಾಗ್ತಿದೆ, ನಾನು ಲೆಫ್ಟ್ ಟಿಪ್ಪು ಅಥವಾ ಲೆಫ್ಟ್ ಕಾಲಿಂದ ಆಚೆ ಹೋಗ್ತದೆ, ಇಲ್ಲಲ್ಲ ಇದು ಬರಲ್ಲ, ಇಲ್ಲಿ ಎಫರ್ಟ್ ಆಗ್ತದ್ಮೇಲೆ ಇಲ್ಲಿ ಬರುತ್ತೆ. ಇಲ್ಲೇ ನಿಲ್ಲಿಸಿ ಫಿನಿಶ್, ಮುಂದೆನೇ ನೋಡ್ತಿರ್ಬೇಕು ಬ್ಯಾಲೆನ್ಸ್, ರಿಲೀಸ್ ಪಾಯಿಂಟಿಂದ ಫಿನಿಶ್ ಇಂದ ಫಿನಿಶ್. ನಾನು ಆಲ್ರೆಡಿ ಟ್ರ್ಯಾಕ್ ಪೊಸಿಷನಲ್ಲಿ ಇದ್ದೀನಿ ಅಂತಲೇ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಫಿನಿಶ್. ನನ್ನ ಪೆನ್ನು ಈ ರೀತಿ ಫ್ಲೆಕ್ಸ್ ಆಗೋದು ಇಂಪಾರ್ಟೆಂಟ್ ಆಗುತ್ತೆ. ಹೇಳೋದು ನನ್ನ ಕರ್ತವ್ಯ, ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಎಂಜಾಯ್, ಹೀಗೆ ಕಲಿತೀರಿ, ಕ್ರಿಕೆಟ್ನ ಎಂಜಾಯ್ ಮಾಡ್ತಾಯಿರಿ, ಅಷ್ಟೇ ಕಷ್ಟ ಬೀಳ್ತಾಯಿರಿ. ಏನಾಗುತ್ತೆ ಮುಂದೆ ಯಾರಿಗೂ ಗೊತ್ತಿಲ್ಲ. ನಮ್ಮ ಕೆಲಸ ನಾವು ಮಾಡಲೇಬೇಕಾಗುತ್ತೆ, ನಮ್ಮ ಎಫರ್ಟ್ ನಾವು ಹಾಕಲೇಬೇಕಾಗುತ್ತೆ. ಗುಡ್ ಲಕ್. ಇಗ್ನೋರ್ ಮಾಡೋರು ಮಾಡಲಿ, ಯಾರು ಗುರುದಕ್ಷಿಣೆ ಕಳಿಸ್ತಿದ್ದೀರಾ ನೀವು ಟ್ರಾನ್ಸಾಕ್ಷನ್ ಹಿಸ್ಟ್ರಿನ ಕಾಪಾಡ್ಕೊಳ್ಳಿ, ಮುಂದೆ ಕೆಲಸಕ್ಕೆ ಬಂದರೂ ಬರ್ಬೋದು. ಈ ಆಪ್ಷನ್ ಇರೋದು ಫ್ರೀ ಬಗ್ಗೆ ಗೊತ್ತಿರೋರು. ಫ್ರೀಯಾಗಿ ಸಿಗೋದು ಯೂಶಲಿ ಜಾಸ್ತಿ ದಿನ ಬಾಳಿಕೆ ಬರೋಲ್ಲ, ಅಥವಾ ನಮಗೆ ಲಾಂಗ್ ಟರ್ಮಲ್ಲಿ ಹೆಲ್ಪ್ ಆಗೋಲ್ಲ. ಸೊ ಕರ್ಮ ಅನ್ನೋದು ಎಲ್ಲದರಲ್ಲೂ ಇದ್ದೇ ಇರುತ್ತೆ. ಸೊ ಖಂಡಿತ ನೀವು ನೋಡ್ಕೊಳ್ಳಿ ನಿಮ್ಮ ಕಂಡೀಷನ್ ಹೇಗಿದೆ ಅಂತ. ಸೊ ಪ್ರತಿಯೊಂದು ವೀಡಿಯೋದಲ್ಲಿ ಏನು ಕಲಿತೀರಾ ಈಗ ಸೀರೀಸಲ್ಲಿ, ಸೊ ನಿಮ್ಮ ಕೈಲಾದಷ್ಟು ಎಷ್ಟಾಗುತ್ತೆ, 10 ರೂಪಾಯಿ ಆಗುತ್ತಾ, 20 ರೂಪಾಯಿ ಆಗುತ್ತಾ, 100 ರೂಪಾಯಿ ಆಗುತ್ತಾ, ದೇವರು 1000 ಕೊಟ್ಟಿರೋ ಖಂಡಿತ ಕೊಡಿ, ಬೇಡ ಅಂತ ಖಂಡಿತ ಹೇಳಲ್ಲ. ಸೊ ನಿಮ್ಮ ಕೈಲಾದಷ್ಟು ನೀವು ಖಂಡಿತ ನೀಡ್ಬೋದು. ಇಲ್ಲಿ ಕೊಟ್ಟಿರೋಂಥ ಸ್ಕ್ಯಾನರ್ಗೆ ಅಥವಾ 8310683252 ನಂಬರ್ಗೆ. ಇದೇ ಆನ್ಲೈನ್ ಕೋಚಿಂಗ್ನ ಈ ಕ್ವಶನ್ ಬರೋಕ್ಕಿಂತ ಮುಂಚೆ ವರ್ಕ್ಶಾಪ್ ಮಾಡಬೇಕು ಅಂತ ಇದ್ದೆ, ಅದು ಪೇಯ್ಡ್ ಆಗಿರ್ತಿತ್ತು. ಈ ಪ್ರಶ್ನೆ ಬಂದಮೇಲೆ ಸ್ವಲ್ಪ ನನಗೆ ರಿಯಲೈಸ್ ಆಯಿತು. ಸೊ ನನಗೂ ಗೊತ್ತು ಕರ್ಮ ಏನು ಕ್ರಿಕೆಟಲ್ಲಿ ಅಂತ. ಸೊ ಅದಕ್ಕಾಗಿ ನಿಮಗೆ ಫ್ರೀಯಾಗಿ ತರ್ತಾ ಇದ್ದೀನಿ. ಫ್ರೀ ಕೋಚಿಂಗು ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ. ನೀವು ಇಗ್ನೋರ್ ಮಾಡಿದ್ರು ನಾನು ಕೊಟ್ಟಂಥ ಕಮಿಟ್ಮೆಂಟ್ನ ನಾನು ಇಗ್ನೋರ್ ಮಾಡೋದಿಲ್ಲ. 0 ಇಂದ ಬ್ಯಾಟಿಂಗ್, ಬೌಲಿಂಗ್, ಹಾಗೆ 0 ಇಂದ ಇಂಡಿಯಾ ಆಡೋವರೆಗೂ ಯಾವ್ಯಾವ ಸ್ಟೆಪ್ಗಳಿದೆ ಅದ್ರ ಬಗ್ಗೆ ಎಲ್ಲ ಒಂದು ವೀಡಿಯೋ ಸೀರೀಸ್ನ ಕೊಡ್ತೀನಿ ಅಂತ ಹೇಳಿದೆ, ಅದನ್ನು ಕಂಪ್ಲೀಟ್ ಮಾಡೇ ಮಾಡ್ತೀನಿ.